ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO HK ಮತ್ತು ನಾನ್ HK ನೇಮಕಾತಿ 2024 ಇದರ ಒಂದು ಕೀ ಆನ್ಸರ್ ಸಹ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. PDO HK ಮತ್ತು ನಾನ್ HK 1:3 ಒಂದು ಫಲಿತಾಂಶ ಯಾವಾಗ ಬರುತ್ತೆ ಮತ್ತು ಸೇಫ್ ಸ್ಕೋರ್ ಇವೆಲ್ಲದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಹಿಂದೆ ನಮ್ಮ ಒಂದು ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳು ನೀವು ನೋಡಿರ್ಬೋದು. ನಾನ್ HK ಒಂದು ಕೀ ಆನ್ಸರ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ಹೇಳಿದ್ವಿ. ಅದೇ ಟೈಮಲ್ಲೂ ನಿಮ್ಮ ಕೀ ಆನ್ಸರ್ ಸಹ ಬಿಡುಗಡೆ ಬಂದಿದೆ. ಅದೇ ರೀತಿಯಾಗಿ ಒಂದು ಫಲಿತಾಂಶ ಸಹ ಯಾವಾಗ ಬರುತ್ತೆ ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಸೇಫ್ ಸ್ಕೋರ್ನ ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಏನು ಇಷ್ಟು ಜನ ನಮ್ಮೊಂದು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ನಿಮಗೇನಾದರೂ ಇಷ್ಟ ಆಯಿತು ಮತ್ತು ನಾವು ನೀಡುವಂಥ ಮಾಹಿತಿ ಜೆನ್ಯೂನ್ ಅನಿಸಿತು ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ ಸ್ನೇಹಿತರೆ. ಅಲ್ಲಿ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಗಳು ಮಾತ್ರ ಇರುತ್ತೆ. ಅದನ್ನು ನೀವು ಬೈ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ನೀವು ಸಹ ನಮ್ಮ ಒಂದು ಬಳಗದಲ್ಲಿ ಇರ್ತೀರಾ ಅಂತ ಹೇಳ್ತಾ ಆ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸೂಪರ್ ಥ್ಯಾಂಕ್ಸ್ ಅಥವಾ ಸೂಪರ್ ಚಾಟ್ ಮೂಲಕವೂ ಸಹ ನಮ್ಮನ್ನು ಸಪೋರ್ಟ್ ಮಾಡಬಹುದು. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ಗಮನಿಸ್ಬೋದು, PDO HK ಮತ್ತು ನಾನ್ HK ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹಾಕಿದ್ದೇನೆ. ಅಂದರೆ ನಾವು 1:1 ಅನುಪಾತ ರಿಸಲ್ಟ್ ಬಗ್ಗೆಯೂ ಸಹ 100% ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ 1:3 ರೇಷದಲ್ಲಿ ನೀವು ಇರಬೇಕು ಅಂತಂದರೆ ಈ ಒಂದು ಸೇಫ್ ಸ್ಕೋರ್ ಇರಬೇಕು ನಿಮ್ಮಲ್ಲಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ HK ಮತ್ತು ನಾನ್ HK ಎರಡು ಬೇರೆ ಬೇರೆಯಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. HK ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿದೆ, 97 ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ. ಇದು ಬಂದುಬಿಟ್ಟು ನವೆಂಬರಲ್ಲಿ ಇದರ ಒಂದು ಪರೀಕ್ಷೆಗಳು ಮುಗಿದು ಇದರ ಕೀ ಆನ್ಸರ್ ಸಹ ಬಿಡುಗಡೆ ಆದರೂ ಬರೋಬ್ಬರಿ 5 ತಿಂಗಳಾದರೂ ಸಹ ಇನ್ನೂ ಇದರ ರಿಸಲ್ಟನ್ನು ಬಿಡುಗಡೆ ಮಾಡಿಲ್ಲ. ಯಾವಾಗ ಬಿಡುಗಡೆ ಮಾಡ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕಟ್ ಆಫನ್ನು ಸಹ ಡಿಸ್ಕಷನ್ನ ಮಾಡ್ತಾ ಹೋಗೋಣ. HK PDO 97 ಹುದ್ದೆಗಳ ಒಂದು ನೋಟಿಫಿಕೇಷನ್ ಇದೆ. ಇದರ ಒಂದು ಸೇಫ್ ಸ್ಕೋರ್ ಎಷ್ಟು, ಸೇಫ್ ಸ್ಕೋರ್ ಎಷ್ಟು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಯು ಆರ್ ಎಷ್ಟಪ್ಪ ಅಂತಂದರೆ 150 ನಿಯರ್ ಇರಬೇಕು ಸ್ನೇಹಿತರೆ. 140 150 ಈ ಒಂದು ನಿಯರಲ್ಲಿದ್ದರೆ ಯು ಆರು ಮೇಲು, ಓಕೆ, ಸೇಫ್. ಯು ಆರ್ ಫೀಮೇಲು 130 140 ಈ ಒಂದು ಮಧ್ಯದಲ್ಲಿದ್ದರೆ ನೀವು ಸಹ ಸೇಫ್ ಆಗಿರ್ತೀರಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು 2A 2B 3A 3B ಈ 4 ಕೆಟಗರಿಗಳಲ್ಲಿ ಬಂದುಬಿಟ್ಟು ಒಟ್ಟಾರೆ ಕಟ್ ಆಫ್ ಬಂದುಬಿಟ್ಟು ಮೇಲು 140, ಫೀಮೇಲು 130 ಈ ಒಂದು ಮಧ್ಯದಲ್ಲಿ ನಿಮ್ಮ ಒಂದು ಸೇಫ್ ಸ್ಕೋರ್ ಅಂತಂದರೆ ಅದರ ಅರ್ಥ ನೀವು ಆ ಒಂದು ಲೀಸ್ಟಲ್ಲಿ ಇರಬೇಕು. ಓಕೆ, ಆವಾಗ ಮಾತ್ರ ಸೇಫ್ ಸ್ಕೋರ್ ಅಂತ ಹೇಳೋಕ್ಕಾಗುತ್ತೆ. ಇದಕ್ಕಿಂತ ನಿಮ್ಮ ಅಂಕಗಳು ಕಡಿಮೆ ಇದ್ದು ಇಷ್ಟೊಂದು ಕಟ್ ಆಫ್ ನಿಲ್ಲಲ್ಲ ಅಂತ ನೀವು ಭಾವಿಸಿದರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಕಡಿಮೆದು ಸಹ ಸೆಲೆಕ್ಟ್ ಆಗ್ಬೋದು ಸ್ನೇಹಿತರೆ. ಓಕೆ, ನಾ ಹೇಳ್ತಿರುವಂಥದ್ದು ಸೇಫ್ ಸ್ಕೋರ್ ಅಂದರೆ ಈ ಒಂದು ಮಾರ್ಕ್ಸ್ ತೆಗೆದುಕೊಂಡ್ರೆ ಎಲ್ಲರೂ ಸಹ ಸೆಲೆಕ್ಟ್ ಆಗಬೇಕು. ಓಕೆ, ಆ ಒಂದು ದೃಷ್ಟಿಯಿಂದ ಹೇಳ್ತಿರುವಂಥ ಸೇಫ್ ಸ್ಕೋರ್ ಇದು. ಇದಕ್ಕಿಂತ ಕಡಿಮೆ ಇದ್ದು ನಿಮ್ಮ ಕೆಟಗರಿ ವೈಸು ನೀವು ಸಹ ಸೆಲೆಕ್ಟ್ ಆಗ್ಬೋದು ಕೆಲವೊಂದು ಕೆಟಗರಿಯಲ್ಲಿ. ನೆಕ್ಸ್ಟು SC ST ಕೆಟಗರಿ 1. SC ಬಂದುಬಿಟ್ಟು 110 ಪ್ಲಸ್, ST ಬಂದುಬಿಟ್ಟು 117 ಪ್ಲಸ್, ಕೆಟಗರಿ 1 ಬಂದುಬಿಟ್ಟು 130 ಪ್ಲಸ್. ಇದು ಫೀಮೇಲ್ ಕಟ್ ಆಫ್. ಇದೇನು ಹೇಳ್ತಿದ್ದೀನಿ, ಫೀಮೇಲ್ ಕಟ್ ಆಫ್. ಮೇಲ್ ಕಟ್ ಆಫು ಪ್ಲಸ್ 5 to 10 ಮಾರ್ಕ್ಸ್. 5 to 10 ಮಾರ್ಕ್ಸ್ ಅಂದರೆ SC 120, ST 127, ಕೆಟಗರಿ 1 140. ಇದು ಅದು ಮೇಲ್ ಕಟ್ ಆಫು. ಇವಾಗ ನಾನು ನಿಮಗೆ ತೋರಿಸುವಂಥದ್ದು ಫೀಮೇಲ್ ಕಟ್ ಆಫ್. ಇದು HK ಕಟ್ ಆಫ್ ಆಗಿತ್ತು ಸ್ನೇಹಿತರೆ. ಈಗ ನಾನ್ HK ಕಟ್ ಆಫ್ ನೋಡೋಣ. ನಾನ್ HK 150 ಹುದ್ದೆಗಳ ಒಂದು ನೇಮಕಾತಿಯ ಆಗಿತ್ತು. ಇದರ ಒಂದು
ಇವರ ಒಂದು ಕಟ್ ಆಫ್ ಬಂದುಬಿಟ್ಟು ಮೇಲು 140, ಫೀಮೇಲು ಸಹ 140 ಇರುತ್ತೆ. ಅದೇ ರೀತಿ ಕೆಟಗರಿ 2A, 3A, 3B, 2B ಈ 4 ಕೆಟಗರಿದು 130. ಓಕೆ, ನೆಕ್ಸ್ಟ್ ಬಂದುಬಿಟ್ಟು SC 110, ST 115, ಕೆಟಗರಿ 1 140. ಇದು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರದು ಕಟ್ ಆಫ್ ಆಗಿರುತ್ತೆ. ಫೀಮೇಲು ಕೆಲವೊಮ್ಮೆ ಇದಕ್ಕಿಂತಲೂ ಸಹ ಕಡಿಮೆ ಹೋಗ್ಬೋದು ಸ್ನೇಹಿತರೆ. 100 ತೆಗೆದುಕೊಂಡವರು ಸೆಲೆಕ್ಟ್ ಆಗ್ಬೋದು ಕೆಲವೊಂದು ಕೆಟಗರಿಗಳಲ್ಲಿ. ಬಟ್ ನಾ ಹೇಳುವಂಥದ್ದು ಓನ್ಲಿ ಸೇಫ್ ಸ್ಕೋರ್ ಆಗಿರುತ್ತದೆ. ಓಕೆ, ಈ ಸೇಫ್ ಸ್ಕೋರ್ ಹೇಳಿರುವ ಕಾರಣಕ್ಕಾಗಿ ನೀವು ಇಷ್ಟು ಒಂದು ಮಾರ್ಕ್ಸನ್ನು ಹೊಂದಿದ್ದೀರಿ ಅಂತಂದರೆ ನೀವು 1:3 ಒಂದು ಮೆರಿಟ್ ಲಿಸ್ಟಲ್ಲಿ ಬರುವಂತಹ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಆಗುವಂತಹ ಎಲ್ಲ ಒಂದು ಚಾನ್ಸಸ್ಸು ನಿಮ್ಮಲ್ಲಿ ಇದೆ ಅಂತೇಳಿ ಅರ್ಥ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು 1:3 ಇದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಈಗ ನೋಡ್ತಾ ಹೋಗೋಣ. ಈ 1:3 ರಿಸಲ್ಟ್ ಬಂದುಬಿಟ್ಟು ಇದರ ಒಂದು ಕಡ್ಡಾಯ ಕನ್ನಡ ರಿಸಲ್ಟ್ ಬಿಡಬೇಕು. ಓಕೆ, ನಾ ಇವತ್ತಿನ ಒಂದು ಅಂದರೆ ನಿನ್ನೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಇನ್ನು ಮುಂದೆ ಯಾವುದೇ ನೇಮಕಾತಿಗೂ ಸಹ ಕಡ್ಡಾಯ ಕನ್ನಡ ಪರೀಕ್ಷೆ ಇಲ್ಲ ಅಂಥೇಳಿ. ಓಕೆ, ಬಟ್ ಈ ಒಂದು ಪರೀಕ್ಷೆ ಈಗಾಗಲೇ ಮುಗಿದೋಗಿದೆ. ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಕಡ್ಡಾಯ ಕನ್ನಡ ಇರ್ತದೆ. ಕನ್ಸಿಡರ್ ಮಾಡ್ತಾರೆ ಈ ಒಂದು ಏನು PDO HK ನಾನ್ HK ಇದೆಯೋ ಇದು ಕನ್ಸಿಡರ್ ಮಾಡ್ತಾರೆ ಕಡ್ಡಾಯ ಕನ್ನಡ. ಬಟ್ ಇನ್ನು ಮುಂದೆ ಯಾವ್ಯಾವ ನಡೆಯುತ್ತೋ ಪರೀಕ್ಷೆಗಳಿಗೆ ಅವುಗಳಿಗೆ ಕಡ್ಡಾಯ ಕನ್ನಡ ಇಲ್ಲ. ಓಕೆ, ಆ ಒಂದು ಕಾರಣಕ್ಕಾಗಿ ಇದರ ಒಂದು ಕಡ್ಡಾಯ ಕನ್ನಡ ರಿಸಲ್ಟು ಬರಬೇಕು. ನೆಕ್ಸ್ಟು ಈ 1:3 ರಿಸಲ್ಟ್ 1:3 ರಿಸಲ್ಟ್ ಬಂದುಬಿಟ್ಟು ಸರಿಸುಮಾರು ನಿಮಗೆ ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಮೇ ಅಲ್ಲಿ. ಓಕೆ, HK ಆದರೂ ಬರ್ಬೋದು, ನಾನ್ HK ಆದರೂ ಬರ್ಬೋದು. ಮೇ ಅಷ್ಟೊತ್ತಿಗೆ ಅಥವಾ ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಏಪ್ರಿಲಲ್ಲಿ ಬರುವಂತಹ ಸಾಧ್ಯತೆ 50%, ಬಟ್ ಮೇ ಅಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಮೇ ಜೂನ್ ಮಿಡಲ್ಲಿ ಬರುವಂತಹ ಸಾಧ್ಯತೆಯೂ ಇದೆ. ಇಷ್ಟರಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಬಟ್ ಆಲ್ಮೋಸ್ಟ್ ನಿಮಗೆ ಮೇ ಅಲ್ಲಿಯೇ ನಿಮ್ಮ ಒಂದು ರಿಸಲ್ಟನ್ನು ನೀವು ಕಾಣ್ತೀರಾ. 1:3 ರಿಸಲ್ಟ್. ಓಕೆ, ಆ ರಿಸಲ್ಟಲ್ಲಿ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.